ದೆಹಲಿಯಲ್ಲಿ ನಡೆದಿರುವಂತಹ ಬ್ಲಾಸ್ಟ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದೆಹಲಿಯಲ್ಲಿ ರಕ್ತ ದೋಕುಳಿ ಹರಿಸಿದವರನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದಾರೆ. ರಾಜನಾಥ್ ಸಿಂಗ್ ಕೂಡ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ರಕ್ತ ದೋಕುಳಿ ಯಾರು ಹರಿಸಿದ್ದಾರೆ ದೆಹಲಿಯಲ್ಲಿ ಬ್ಲಾಸ್ಟ್ಗೆ ಕಾರಣರಾದವರನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದಾರೆ. ಮೃತರ ಕುಟುಂಬಕ್ಕೆ ನ್ಯಾಯ ಸಿಗುವಂತೆ ನಾವು ಮಾಡ್ತೀವಿ. ಸ್ಫೋಟದ ಬಗ್ಗೆ ಎಲ್ಲ ಆಯಾಮಗಳಲ್ಲೂ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ತನಿಖೆ ವಿವರಗಳನ್ನ ಶೀಘ್ರವೇ ಜನರ ಮುಂದೆನೂ ಇಡ್ತೀವಿ. ಸ್ಫೋಟದಲ್ಲಿ ಯಾರ್ಯಾರ ಕೈವಾಡವಿದೆ ಎಲ್ಲ ಬಯಲಾಗುತ್ತೆ ಅಂತ ಹೇಳಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಉಗ್ರ ಚಟುವಟಿಕೆ ಅಂತ ಬಂದಾಗ ಭಾರತ ಎಂದಿಗೂ ಸಹಿಸಿಕೊಂಡಿಲ್ಲ. ಈಗಿರುವಂತ ಕುತೂಹಲ ಈಗ ಆಪರೇಷನ್ ಸಿಂಧೂರ್ ಅದಕ್ಕೆ ಫುಲ್ ಸ್ಟಾಪ್ ಬಿದ್ದಿಲ್ಲ. ಮುಂದುವರೆದ ಭಾಗವಾಗಿ ಈಗ ಈ ಉಗ್ರರ ಕೃತ್ಯಕ್ಕೆ ಪ್ರತಿಯಾಗಿ ಆಪರೇಷನ್ ಮುಂದುವರಿಸಲಾಗುತ್ತಾ ಅಂತಲೂ ಕುತೂಹಲ ಇದೆ. I extend my heartfelt condolences to all those who lost their lives in the tragic incident that occurred in Delhi yesterday. I pray to God to grant strength and solace to the bereaved families in this hour of deep grief. From this platform, I wish to assure my citizens that the country's leading investigative agencies are conducting a swift and thorough inquiry into the incident. The findings of the investigation will soon be made public. I want to formally assure the nation that those responsible for this tragedy will be brought to the justice and will not be spared under any circumstances. ಪುಲ್ವಾಮಾದ ಡಾಕ್ಟರ್ ಉಮರ್ ಮನೆಗೆ ಎನ್ಐಎ ಭೇಟಿಯನ್ನ ಕೊಟ್ಟಿದೆ. ಪೊಲೀಸರೊಂದಿಗೆ ಎನ್ಐಎ ತಂಡದಿಂದ ತನಿಖೆಯನ್ನ ಮಾಡಲಾಗ್ತಾ ಇದೆ. ಇಲ್ಲಿ ಡಾಕ್ಟರ್ ಉಮರ್ ಏನಿದ್ದಾನೆ, ಸೊ ಈತ ಫರೀದಾಬಾದಿಂದ ಎಸ್ಕೇಪ್ ಆಗಿ ಬಂದು ನವದೆಹಲಿಯಲ್ಲಿ ಕೃತ್ಯವನ್ನ ಮಾಡಿದ್ದಾನೆ ಅಂತ ಪೊಲೀಸರಿಗೆ ಅನುಮಾನಗಳು ಬಂದಿರೋದ್ರಿಂದ ಆತನ ಮನೆಗೆ ಈಗ ಎನ್ಐಎ ಟೀಮ್ ಹೋಗಿದೆ. ಅಲ್ಲಿ ಆತನ ಪೋಷಕರು ಸಹೋದರಿಯನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಉಮರ್ ಸಹೋದರ ಆಜಾದ್ ಶಕೀಲ್, ಉಮರ್ ಸಹೋದರಿ ಮುಜಾಮಿಲಾ ಅಖ್ತರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಇನ್ನು ಡಾಕ್ಟರ್ ಉಮರ್ಗೆ ನಂಟಿದ್ದವರ ಬಗ್ಗೆ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಒಂದಿಷ್ಟು ಮಾಹಿತಿಯನ್ನ ಎನ್ಐಎ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಈಗ ಇವರೆಲ್ಲ ವೈಟ್ ಕಾಲರ್ ಉಗ್ರರಾಗಿರೋದ್ರಿಂದ ಇವರು ಹೊರಗಡೆಯಿಂದ ಬಂದು ಈ ಕೃತ್ಯವನ್ನ ಮಾಡಿರೋದಲ್ಲ ಅಥವಾ ತಯಾರಿಗಳನ್ನ ನಡೆಸ್ಕೊಂಡಿರೋದಲ್ಲ. ಇಲ್ಲೇ ಇದ್ಕೊಂಡು ನಮ್ಮ ದೇಶದಲ್ಲಿ ಇದ್ಕೊಂಡೇ ಈ ಕೃತ್ಯಕ್ಕೆ ಸಂಚನ್ನ ರೂಪಿಸಿರೋದ್ರಿಂದ ಇವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಯಾರ್ಯಾರು ಇದ್ರು, ಸೊ ಯಾವ ತರ ಈ ಸ್ಫೋಟಕಗಳು ಇವ್ರಿಗೆ ಸಪ್ಲೈ ಆಗ್ತಾ ಇತ್ತು, ತರಬೇತಿಗಳನ್ನ ಎಲ್ಲಿ ಪಡ್ಕೊಂಡಿದ್ರು, ಯಾರು ಕಾಂಟ್ಯಾಕ್ಟ್ ಅಲ್ಲಿ ಇದ್ರು, ಬ್ಲಾಸ್ಟ್ ಮಾಡೋದಕ್ಕೆ ನಿರ್ದೇಶನ ಅಥವಾ ಸೂಚನೆಯನ್ನ ಕೊಟ್ಟಿದ್ದು ಯಾರು, ಸೊ ಈ ನಿಟ್ಟಲ್ಲಿ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಏನ್ ಮಾಹಿತಿ ಗೊತ್ತಿದೆ ಅಂತ ಹೇಳಿ ಇದೀಗ ತನಿಖೆಯನ್ನ ಮಾಡಲಾಗ್ತಿದೆ. मुझे पिछली बार वो आया था, हमारे पापा की सर्जरी थी, मुझे लगता है जून में वो आया था जी. उसी टाइम आया था 1-2 दिन, फिर गया था वापस वो. तो क्या सुनने में आया कल हुआ जी सर, सब एलिगेशंस लगा रहे हैं ये बड़ा आतंकवादी हैं, टेररिस्ट हैं वगैरह. हमें इस सब से कुछ मतलब नहीं है. हमें पिछले 20 सालों से, पिछले 50 सालों से कोई केस नहीं लग रहा है हमारे घर को. इंडिया के लिए हमने पत्थर भी खाए हैं, ये आप लोगों से कह सकते हो. हमारा खेती बाड़ी का काम है सब कुछ. जी सर बहुत अच्छा, आप लोगों से कहो, आप मालूम करवाओ, सबको बोलो वो कैसा था, क्या कर रहा है. पहले उन्होंने कहा कि उमर कहाँ है, हमने बोला दिल्ली में है, उमर दिल्ली में है. तो उन्होंने कहा कि हमें थोड़ी सी पूछताछ करके उनको ले जा सकते हैं. फिर उनको लेके गए. आपकी बात कब हुई थी उमर से? और लास्ट फ्राइडे को हमने बात की थी. लास्ट फ्राइडे, उसके बाद कोई बात नहीं हुई? उसके बाद कोई बात नहीं हुई, बस लास्ट फ्राइडे को हमने उमर के साथ बात की. क्या कह सकते हो, मुझे तो नहीं लगता, क्योंकि जिस टाइप का वो इंसान था मुझे हैरत हो रही है. आप लोग बोल रहे हो, मुझे हैरत हो रही है कि वो ऐसा भी कुछ कर सकता है.
वो कब निकले थे कश्मीर से, कहाँ पर नौकरी कर रहे थे आजकल? वो तो फरीदाबाद में नौकरी कर रहे थे पिछले 1.5 साल या 2 साल से, क्योंकि मेरा बेटा भी 2 साल का है। उससे पहले वो जीएमसी अनंतनाग में था। तो पहले उन्होंने कहा कि उमर कहाँ है, हमने बोला दिल्ली में है। उमर ಶಂಕಿತ ಉಗ್ರ ಉಮರ್ ಕುಟುಂಬಸ್ಥರು ಕೂಡ ಈ ವಿಷಯ ಗೊತ್ತಾದ್ಮೇಲೆ ಶಾಕಿಗೆ ಒಳಗಾಗಿದ್ದಾರೆ ಅಂತ ಅವರೇ ಹೇಳ್ತಾ ಇದ್ರು. ನಮಗೆ ಗೊತ್ತಿಲ್ಲ ಏನು ವಿಷಯ. ಲಾಸ್ಟ್ ಟೈಮ್ ಆತ ಊರಿಗೆ ಬಂದಿದ್ದು, ಮನೆಗೆ ಬಂದಿದ್ದು ಅವ್ರ ಅಪ್ಪನ ಸರ್ಜರಿ ಇದ್ದಂಥ ಸಂದರ್ಭದಲ್ಲಿ, ಆಪರೇಷನ್ ಇತ್ತು, ಮೋಸ್ಟ್ಲಿ ಜೂನಲ್ಲಿ ಅಂತ ಕಾಣಿಸುತ್ತೆ ಅಂತ ಅವ್ರು ಹೇಳ್ತಾ ಇದ್ರು. ಶುಕ್ರವಾರ ನಾವು ಮಾತಾಡಿದ್ವಿ, ಬಟ್ ಈ ರೀತಿ ಎಲ್ಲ ಮಾಡ್ತಾನೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಅಧಿಕಾರಿಗಳು ಬಂದು ಕೇಳಿದಾಗ ಎಲ್ಲಿ ಉಮರ್ ಅಂದಾಗ ನಾವು ದೆಹಲಿಲಿ ಆತ ಇದ್ದಾನೆ ಅಂತ ಇನ್ಫಾರ್ಮೇಷನ್ ಕೊಟ್ವಿ. ಆದರೆ ಈ ರೀತಿ ಸ್ಫೋಟವನ್ನು ಮಾಡಿದ್ದಾನೆ ಅಂತೆಲ್ಲ ಅವರು ಹೇಳಿದ ಮೇಲೆ ನಮಗೆ ನಿಜಕ್ಕೂ ನಂಬಕ್ಕಾಗ್ತಿಲ್ಲ, ಆಶ್ಚರ್ಯ ಆಗ್ತಿದೆ. ಈತನ ಇನ್ವಾಲ್ವ್ಮೆಂಟ್ ಇದರಲ್ಲಿ ಹೆಂಗೆ ಬಂತು ಅಂತಲೂ ನಮಗೆ ಅರ್ಥ ಆಗ್ತಿಲ್ಲ ಅಂಥೇಳಿ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಇವರು DNA ಕಲೆಕ್ಟ್ ಮಾಡಲಾಗಿದೆ, ಉಮರ್ನ DNA ಜೊತೆ ಮ್ಯಾಚ್ ಮಾಡಲಾಗುತ್ತೆ. ಯಾಕಂದರೆ ಕಾರ್ನಲ್ಲೂ ಕೂಡ ಶವ ಸಿಕ್ಕಿರೋದ್ರಿಂದ ಅದು ಉಮರೇ ಇರಬಹುದು ಅಂತಲೂ ಕೂಡ ಸಂಶಯಗಳು ವ್ಯಕ್ತವಾಗ್ತಾ ಇದೆ.